ನಮಸ್ಕಾರ ವಿದ್ಯಾರ್ಥಿನಿ ಮಿತ್ರರೇ, ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ 7ನೇ ತರಗತಿ ಭಾಗ 1 ಪೌರನೀತಿಯಲ್ಲಿ ಬರುವಂತಹ ಅಧ್ಯಾಯ 9 ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ. ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಮಕ್ಕಳೇ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಲ್ಲಿ ಅಭ್ಯಾಸಗಳು 4 ಪ್ರಶ್ನೆಗಳು ಮಾತ್ರ ಇದ್ದಾವೆ. ಪೌರನೀತಿ, ಶಾಸಕಾಂಗ, 7ನೇ ತರಗತಿ ಪ್ರಶ್ನೋತ್ತರಗಳು. ಫಸ್ಟ್ ಮೇನ್, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಫಸ್ಟ್ ಕ್ವಶನ್, ಶಾಸಕಾಂಗದ ಮೂಲ ಪದ ಯಾವುದು ಅಂತ ಇದೆ ವಿದ್ಯಾರ್ಥಿನಿ ಮಿತ್ರರೇ. ಉತ್ತರ, ಇಲ್ಲಿ ಒಂದು ವಾಕ್ಯ ಅಂತ ಇದೆ. ಕೆಲವು ವೇಳೆ ಒಂದು ಅಥವಾ ಅದಕ್ಕಿಂತ ಹೆಚ್ಚಿನ ವಾಕ್ಯಗಳು ಸಹ ಬರಬಹುದಾಗ್ತದೆ. ನೀವು ಆ ಪ್ರಶ್ನೆಗೆ ತಕ್ಕಂತೆ ಉತ್ತರಿಸಬೇಕಾಗುತ್ತದೆ. ಉತ್ತರ, ಶಾಸಕಾಂಗ ಅಥವಾ ಪಾರ್ಲಿಮೆಂಟ್ ಎಂಬ ಪದವು ಫ್ರೆಂಚ್ ಭಾಷೆಯ ಪಾರ್ಲರ್, ಇಂಪಾರ್ಟೆಂಟ್, ಫ್ರೆಂಚ್ ಭಾಷೆಯ ಪಾರ್ಲರ್ ಮತ್ತು ಲ್ಯಾಟಿನ್ ಭಾಷೆಯ ಪಾರ್ಲಮೆಂಟುಮ್, ಇಂಪಾರ್ಟೆಂಟ್, ಪಾರ್ಲಮೆಂಟಮ್ ಎನ್ನುವ ಪದ ಎಂಬ ಶಬ್ದಗಳಿಂದ ಬಂದಿದೆ. ಇಲ್ಲಿ 2 ಪದಗಳನ್ನು ನೀವು ಗಮನಿಸಬೇಕು ಹಾಗೂ ನೆನಪಿನಲ್ಲಿ ಇಟ್ಟುಕೊಳ್ಬೇಕು ಮಕ್ಕಳೇ. ಪಾರ್ಲರ್ ಮತ್ತು ಪಾರ್ಲಮೆಂಟುಮ್ ಅನ್ನೋ ಪದಗಳನ್ನು. ಶಾಸಕಾಂಗದ ಮೂಲ ಪದ ಈ ಪಾರ್ಲರ್ ಮತ್ತು ಪಾರ್ಲಮೆಂಟುಮ್ ಎಂಬ ಶಬ್ದಗಳಿಂದ ಬಂದಿದೆ ಅನ್ನೋದನ್ನ ತುಂಬ ನೆನಪಿನಲ್ಲಿ ಇಟ್ಕೋಬೇಕಾಗ್ತದೆ. ಎರಡನೇ ಪ್ರಶ್ನೆ, ಶಾಸಕಾಂಗ ಎಂದರೇನು? ಉತ್ತರವನ್ನು ಗಮನಿಸೋಣ. ಒಂದು ರಾಷ್ಟ್ರದ ಕಾನೂನುಗಳನ್ನು ರೂಪಿಸುವ ಅಂಗಕ್ಕೆ ಶಾಸಕಾಂಗ ಎಂದು ಕರೆಯುವರು. ಮೂರನೇ ಪ್ರಶ್ನೆ, ಏಕಸದನ ಶಾಸಕಾಂಗ ಎಂದರೇನು? ಉತ್ತರ, ಶಾಸಕಾಂಗವೊಂದು ಏಕೈಕ ಸದನವನ್ನು ಹೊಂದಿರುವುದೇ ಏಕಸದನ ಶಾಸಕಾಂಗ. ಈ ಶಾಸಕಾಂಗದಲ್ಲಿ ಸದನ ಅಂದರೆ ಅಸೆಂಬ್ಲಿ ನದು ಒಂದು ಸದನ ಇರ್ತದೆ. ನಾಲ್ಕನೇ ಪ್ರಶ್ನೆ, ದ್ವಿಸದನ ಶಾಸಕಾಂಗ ಎಂದರೇನು? ಉತ್ತರವನ್ನು ಗಮನಿಸೋಣ. ಈ 2 ಸದನಗಳನ್ನು ಹೊಂದಿರುವ ಶಾಸಕಾಂಗವೇ ದ್ವಿಸದನ ಶಾಸಕಾಂಗ. ಇಲ್ಲಿ 2 ಸದನಗಳಿರ್ತವೆ. ಉದಾಹರಣೆಗೆ ಕರ್ನಾಟಕದಲ್ಲಾದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು. ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಅಂದರೆ ಭಾರತದ ಕೇಂದ್ರ ಸರ್ಕಾರದಲ್ಲಿ 2 ಸದನಗಳಿದ್ದಾವೆ. ಅವುಗಳೆಂದರೆ ಲೋಕಸಭೆ ಮತ್ತು ರಾಜ್ಯಸಭೆ. ಮಕ್ಕಳ ಮುಂದಿನದು ಶಾಸಕಾಂಗ ಆದ ಮೇಲೆ ಕಾರ್ಯಾಂಗ ಬರ್ತದೆ. ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಸ್ವಲ್ಪ ಜಾಸ್ತಿ ಮೇನ್ ಇದಾವೆ ಅಭ್ಯಾಸಗಳಲ್ಲಿ. ಫಸ್ಟ್ ಮೇನ್, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಇರ್ತದೆ. ಎರಡನೇ ಮೇನು, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೂರನೇ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಇದರ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಫಸ್ಟ್ ಮೇನ್, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಒಂದನೇ ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆ, ಶಾಸನಗಳನ್ನು ಅನುಷ್ಠಾನಗೊಳಿಸುವ ಅಂಗ ಡ್ಯಾಶ್ ಅಂತ ಇರ್ತದೆ. ಇದರ ಉತ್ತರ ಕಾರ್ಯಾಂಗ. ಶಾಸನಗಳನ್ನು ಅನುಷ್ಠಾನಗೊಳಿಸುವ ಅಂಗ ಕಾರ್ಯಾಂಗ. ಎರಡನೇ ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆ, ಆಧುನಿಕ ರಾಜ್ಯಗಳೆಲ್ಲವೂ ಡ್ಯಾಶ್ ರಾಜ್ಯ ಸ್ಥಾಪನೆಯ ಗುರಿಯನ್ನು ಹೊಂದಿವೆ. ಇದಕ್ಕೆ ಉತ್ತರ ಕಲ್ಯಾಣ. ಆಧುನಿಕ ರಾಜ್ಯಗಳೆಲ್ಲವೂ ಕಲ್ಯಾಣ ರಾಜ್ಯ ಸ್ಥಾಪನೆಯ ಗುರಿಯನ್ನು ಹೊಂದಿವೆ. ಮೂರನೇ ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆ, ಆನುವಂಶಿಕ ವಿಧಾನವು ಡ್ಯಾಶ್ ಮೂಲಕ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುತ್ತದೆ. ಉತ್ತರ ಏಕವ್ಯಕ್ತಿ ಕಾರ್ಯಾಂಗ. ಆನುವಂಶಿಕ ವಿಧಾನವು ಏಕವ್ಯಕ್ತಿ ಕಾರ್ಯಾಂಗ ಮೂಲಕ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುತ್ತದೆ. ನಾಲ್ಕನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯವರು ಡ್ಯಾಶ್ ಚುನಾವಣೆಯ ಮೂಲಕ ಆಯ್ಕೆಯಾಗುತ್ತಾರೆ. ಉತ್ತರ ಸಂಸದೀಯ. ಭಾರತದ ರಾಷ್ಟ್ರಪತಿಯವರು ಸಂಸದೀಯ ಚುನಾವಣೆಯ ಮೂಲಕ ಆಯ್ಕೆಯಾಗುತ್ತಾರೆ. ಸೆಕೆಂಡ್ ಮೇನ್, ಎರಡನೇ ಮೇನು, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಸೆಕೆಂಡ್ ಮೇನು, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಐದನೇ ಪ್ರಶ್ನೆ, ಕಾರ್ಯಾಂಗ ಎಂಬ ಪದವು ಯಾವ ಮೂಲ ಪದದಿಂದ ಬಂದಿದೆ? ಇಲ್ಲಿ 5 ಅಂತ ಯಾಕಿದೆ ಅಂದರೆ 1, 2, 3, 4 ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆಗಳು ಇದ್ದಾವೆ. ಹಾಗೆ ಕಂಟಿನ್ಯೂ ಇದೆ. ಆದ್ದರಿಂದ ಇದು 5ನೇ ಪ್ರಶ್ನೆ. ಕಾರ್ಯಾಂಗ ಎಂಬ ಪದವು ಯಾವ ಮೂಲ ಪದದಿಂದ ಬಂದಿದೆ? ಇಲ್ಲಿ ನೋಡಿ, ಯಾವನ್ನ ಪದವನ್ನು ನೀವು ಗಮನಿಸಬೇಕು ಈ ಪ್ರಶ್ನೆಯಲ್ಲಿ. ಉತ್ತರ ಕಾರ್ಯಾಂಗ ಎಂಬ ಪದವು ಆಂಗ್ಲ ಭಾಷೆಯ ಎಕ್ಸಿಕ್ಯೂಟಿವ್, ನೋಡಿ ಇಲ್ಲಿ ಎಕ್ಸಿಕ್ಯೂಟಿವ್ ಪದದಿಂದ ಬಂದಿದ್ದು. ಇದು ಮಧ್ಯಕಾಲೀನ ಲ್ಯಾಟಿನ್ ಭಾಷೆಯ ಎಕ್ಸ್ಕ್ಯೂ ಅಂತ ಇದೆ ನೋಡಿ, ಲ್ಯಾಟಿನ್ ಭಾಷೆ ಪದ ಇದು ಎಂಬ ಶಬ್ದದಿಂದ ಬಂದಿದೆ. ಇಲ್ಲಿ ನೋಡಿ, ಕಾರ್ಯಾಂಗ ಎಂಬ ಪದವು ಆಂಗ್ಲ ಭಾಷೆ ಅಂದರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತೀವಲ್ಲ ಅದು. ಆದರೆ ಎಕ್ಸಿಕ್ಯೂಟಿವ್ ನೋಡಿ, ಇಲ್ಲಿ ಇಂಗ್ಲಿಷ್ ಪದ ಇದೆ ಎಕ್ಸಿಕ್ಯೂಟಿವ್.
ಹಾಗೂ ಲ್ಯಾಟಿನ್ ಭಾಷೆ ಎಕ್ಸ್ಕ್ಯೂ. ಇಲ್ಲಿ ನೋಡಿ ಎಕ್ಸ್ಕ್ಯೂ ಅಂತ ಲ್ಯಾಟಿನ್ ಭಾಷೆಯ ಪದ ಇದೆ. ಈ ಎರಡು ಶಬ್ದಗಳಿಂದ ಕಾರ್ಯಾಂಗ ಎಂಬ ಪದವು ಬಂದಿದೆ. 6ನೇ ಪ್ರಶ್ನೆ, ಆಡಳಿತಾತ್ಮಕ ಅಂಗವೆಂದು ಯಾವುದನ್ನು ಕರೆಯಲಾಗಿದೆ? ಉತ್ತರ, ಕಾರ್ಯಾಂಗವನ್ನು ಆಡಳಿತಾತ್ಮಕ ಅಂಗವೆಂದು ಕರೆಯಲಾಗಿದೆ. ಯಾವುದು ಅಂದರೆ ಕಾರ್ಯಾಂಗ. ಕಾರ್ಯಾಂಗವನ್ನು ಆಡಳಿತಾತ್ಮಕ ಅಂಗವೆಂದು ಕರೆಯಲಾಗಿದೆ. 7ನೇ ಪ್ರಶ್ನೆ, ಕಾರ್ಯಾಂಗದ ನೈಜ ಮುಖ್ಯಸ್ಥರು ಯಾರು? ಇಲ್ಲಿ ಯಾರು ಅನ್ನೋದನ್ನು ನೀವು ಗಮನಿಸಬೇಕು ಈ ಪ್ರಶ್ನೆಯಲ್ಲಿ. ಉತ್ತರ, ಪ್ರಧಾನಮಂತ್ರಿಗಳು ನೈಜ ಕಾರ್ಯಾಂಗದ ಮುಖ್ಯಸ್ಥರು. ಯಾರು ಅಥವಾ ಇಲ್ಲಿ ಪ್ರಧಾನಮಂತ್ರಿಗಳು ಬರ್ತದೆ. ಕಾರ್ಯಾಂಗದ ನೈಜ ಮುಖ್ಯಸ್ಥರು ಯಾರೆಂದರೆ ಪ್ರಧಾನಮಂತ್ರಿಗಳು. 8ನೇ ಪ್ರಶ್ನೆ, ಪ್ರತ್ಯಕ್ಷ ಚುನಾವಣಾ ವಿಧಾನ ಎಂದರೇನು? ಉತ್ತರ, ಮತದಾರರು ನೇರವಾಗಿ ತಾವೇ ಮತ ಅಂದರೆ ವೋಟ್ ಚಲಾಯಿಸುವ ಮೂಲಕ ತಮಗೆ ಇಷ್ಟವಾದ ಅಭ್ಯರ್ಥಿಯನ್ನು ಚುನಾವಣೆಯಲ್ಲಿ ಆಯ್ಕೆ ಮಾಡುವ ವಿಧಾನವೇ ಪ್ರತ್ಯಕ್ಷ ಚುನಾವಣಾ ವಿಧಾನ. ಈಗ ಮುಂದಿನ 3rd ಮೇನ್ಗೆ ಹೋಗೋಣ. 3rd ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 9ನೇ ಪ್ರಶ್ನೆ, ಕಾರ್ಯಾಂಗದ ಅರ್ಥವನ್ನು ತಿಳಿಸಿ. ಉತ್ತರ, ಕಾರ್ಯನಿರ್ವಹಿಸು ಎಂಬುದು ಕಾರ್ಯಾಂಗದ ಅರ್ಥವಾಗಿದೆ. ಕಾರ್ಯಾಂಗದ ಅರ್ಥ ಕಾರ್ಯನಿರ್ವಹಿಸು ಎಂಬುದು ಕಾರ್ಯಾಂಗದ ಅರ್ಥವಾಗಿದೆ. 10ನೇ ಪ್ರಶ್ನೆ, ಕಾರ್ಯಾಂಗದ ಯಾವುದಾದರೂ 2 ಮಹತ್ವಗಳನ್ನು ತಿಳಿಸಿ. ಉತ್ತರ, ಕಾರ್ಯಾಂಗದ 2 ಮಹತ್ವಗಳೆಂದರೆ, ನಾನು ಈ ಪ್ರಶ್ನೆಗೆ 5 ಮಹತ್ವಗಳನ್ನು ಬರೆದಿದ್ದೇನೆ. ನೀವು ಯಾವುದಾದರೂ 2 ಪಾಯಿಂಟ್ಗಳನ್ನ ಬರೆಯಿರಿ. ಫಸ್ಟ್, ಕಾರ್ಯಾಂಗವೇ ಸರ್ಕಾರದ ಯಂತ್ರ. ಸೆಕೆಂಡ್, ಕಾನೂನನ್ನು ಅನುಷ್ಠಾನಗೊಳಿಸುವುದು. 3rd, ಪರಿಣಾಮಕಾರಿ ಪ್ರಜಾಪ್ರಭುತ್ವದ ಸಾಧನ. 4th, ಕಲ್ಯಾಣ ರಾಜ್ಯದ ಸಾಧನ. 5th, ರಾಷ್ಟ್ರದ ಘನತೆಯ ಪ್ರತೀಕ. 11ನೇ ಪ್ರಶ್ನೆ, ಕಾರ್ಯಾಂಗವು ನಿರ್ವಹಿಸುವ 4 ಕಾರ್ಯಗಳನ್ನು ಬರೆಯಿರಿ. ಉತ್ತರ, ಪಾಯಿಂಟ್ ವೈಸ್ ಇದೆ ನೋಡಿ. 1ನೇ ಪಾಯಿಂಟು, ಕಾನೂನನ್ನು ಕಾರ್ಯರೂಪಕ್ಕೆ ತರುವುದು. 2ನೇ ಪಾಯಿಂಟು, ಇದು ರಾಷ್ಟ್ರದ ಸಮಗ್ರ ಆಡಳಿತವನ್ನು ನಿರ್ವಹಿಸುವುದು. 3rd ಪಾಯಿಂಟ್, 3ನೇ ಪಾಯಿಂಟು, ಕಲ್ಯಾಣ ರಾಜ್ಯ ಸ್ಥಾಪನೆಗಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು. 4ನೇ ಪಾಯಿಂಟ್, 4th ಪಾಯಿಂಟ್, ಪ್ರಜಾಪ್ರಭುತ್ವವು ಪರಿಣಾಮಕಾರಿಯಾಗುವಂತೆ ನೋಡಿಕೊಳ್ಳುವುದು. ಇಲ್ಲಿಗೆ ಕಾರ್ಯಾಂಗದ ಪ್ರಶ್ನೋತ್ತರಗಳು ಮುಗಿದಿದ್ದಾವೆ. ಮುಂದಿನ ಪಾಠ ನ್ಯಾಯಾಂಗ. ನ್ಯಾಯಾಂಗ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಅಭ್ಯಾಸಗಳು. ಫಸ್ಟ್ ಮೇನ್, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಇದೆ. 4 ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆಗಳಿವೆ. 2ನೇ ಮೇನು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಇಲ್ಲೂ 2 ಪ್ರಶ್ನೆಗಳಿದ್ದಾವೆ. ಇವುಗಳ ಉತ್ತರಗಳನ್ನು ನಾವು ತಿಳಿದುಕೊಳ್ಳೋಣ. ಅಭ್ಯಾಸಗಳು. 1ನೇ ಮೇನು, ಫಸ್ಟ್ ಮೇನ್, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. 1ನೇ ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆ, ನ್ಯಾಯಾಂಗದ ಮೂಲ ಪದ ಡ್ಯಾಶ್. ಉತ್ತರ, ಜಸ್ಟಿಸಿಯಾ. ಜಸ್ಟಿಸಿಯಾ ಅಂತ ಇದೆ ನೋಡಿ. ನ್ಯಾಯಾಂಗದ ಮೂಲ ಪದ ಜಸ್ಟಿಸಿಯಾ. 2ನೇ ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆ, ಹಕ್ಕುಗಳ ರಕ್ಷಕ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ. ಉತ್ತರ, ನ್ಯಾಯಾಂಗ. ಹಕ್ಕುಗಳ ರಕ್ಷಕ ಎಂದು ನ್ಯಾಯಾಂಗವನ್ನು ಕರೆಯುತ್ತಾರೆ. 3ನೇ ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆ, ನಾವು ಸಂವಿಧಾನದ ಅಡಿಯಲ್ಲಿದ್ದೇವೆ, ಆದರೆ ಸಂವಿಧಾನ ನ್ಯಾಯಾಧೀಶರು ಹೇಳಿದ ಹಾಗೆ ಎಂದು ಹೇಳಿದವರು ಡ್ಯಾಶ್. ಉತ್ತರ, ಜಸ್ಟಿಸ್ ಹ್ಯೂಗ್ಸ್. ನಾವು ಸಂವಿಧಾನದ ಅಡಿಯಲ್ಲಿದ್ದೇವೆ, ಆದರೆ ಸಂವಿಧಾನ ನ್ಯಾಯಾಧೀಶರು ಹೇಳಿದ ಹಾಗೆ ಎಂದು ಹೇಳಿದವರು ಜಸ್ಟಿಸ್ ಹ್ಯೂಗ್ಸ್. 4ನೇ ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆ, ಸುಪ್ರೀಂ ಕೋರ್ಟ್ನ ಈಗಿನ ಮುಖ್ಯ ನ್ಯಾಯಾಧೀಶರು ಡ್ಯಾಶ್. ಉತ್ತರ, ಶ್ರೀ ಭೂಷಣ್ ರಾಮಕೃಷ್ಣ ಗವಾಯಿ. ಸುಪ್ರೀಂ ಕೋರ್ಟ್ನ ಈಗಿನ ಮುಖ್ಯ ನ್ಯಾಯಾಧೀಶರು ಶ್ರೀ ಭೂಷಣ್ ರಾಮಕೃಷ್ಣ ಗವಾಯಿ. 2ನೇ ಮೇನು, ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. 2 ಪ್ರಶ್ನೆಗಳಿದ್ದಾವೆ. 5, 6ನೇ ಪ್ರಶ್ನೆಗಳು. ಇದರ ಉತ್ತರಗಳನ್ನು ತಿಳಿದುಕೊಳ್ಳೋಣ ಮಕ್ಕಳ. ನ್ಯಾಯಾಂಗದ 2 ಮಹತ್ವಗಳನ್ನು ಪಟ್ಟಿ ಮಾಡಿ. ಇಲ್ಲಿ 2 ಮಹತ್ವಗಳನ್ನು ಮಾತ್ರ ಈ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ನಾನು 5 ನ್ಯಾಯಾಂಗದ ಮಹತ್ವಗಳನ್ನು ಉತ್ತರಿಸಿದ್ದೇನೆ. ನೀವು ಯಾವುದಾದ್ರೂ 2 ಮಹತ್ವಗಳನ್ನು ಬರೆಯಿರಿ. ಉತ್ತರ, ಫಸ್ಟ್ ಪಾಯಿಂಟ್, ಕಾನೂನನ್ನು ರಕ್ಷಿಸುವುದು. ಸೆಕೆಂಡ್ ಪಾಯಿಂಟ್, ಹಕ್ಕು ಮತ್ತು ಸ್ವಾತಂತ್ರ್ಯಗಳಿಗೆ ಮನ್ನಣೆ. 3rd ಪಾಯಿಂಟ್, ನಾಗರಿಕ ಭದ್ರತೆ ಮತ್ತು ಕಲ್ಯಾಣ. 4th ಪಾಯಿಂಟ್, ರಾಜ್ಯದಲ್ಲಿ ಸುವ್ಯವಸ್ಥೆಯ ಸ್ಥಾಪನೆ. 5th ಪಾಯಿಂಟ್, ಸಾರ್ವಜನಿಕರಲ್ಲಿ ನಂಬಿಕೆಯನ್ನು ಮೂಡಿಸುವುದು. 6ನೇ ಪ್ರಶ್ನೆ, ನ್ಯಾಯಾಂಗದ ಯಾವುದಾದರೂ 2 ಕಾರ್ಯಗಳನ್ನು ತಿಳಿಸಿ. ಇಲ್ಲಿ ನೀವು 2 ಕಾರ್ಯಗಳನ್ನು ಮಾತ್ರ ಈ ಪ್ರಶ್ನೆಗೆ ಬರೀಬೇಕಾಗ್ತದೆ. ಆದರೆ ಇಲ್ಲಿ 5 ಕಾರ್ಯಗಳನ್ನು ನಾನು ಉತ್ತರಿಸಿದ್ದೇನೆ. ಉತ್ತರ,
ನ್ಯಾಯಾಂಗದ 2 ಕಾರ್ಯಗಳು. ಮೊದಲನೆಯದು ಕಾನೂನನ್ನು ಅರ್ಥೈಸುವುದು, ಎರಡನೆಯದು ನ್ಯಾಯ ತೀರ್ಮಾನ, ಮೂರನೆಯದು ಆಜ್ಞೆಗಳನ್ನು ಹೊರಡಿಸುವುದು, ನಾಲ್ಕನೆಯದು ಸಲಹೆ ನೀಡುವುದು, ಐದನೆಯದು ನ್ಯಾಯಿಕ ವಿಮರ್ಶೆ. ಪ್ರಿಯ ವಿದ್ಯಾರ್ಥಿ ಬಂಧುಗಳೇ, ನಾನು ಈ ವಿಡಿಯೋದಲ್ಲಿ ಪೌರನೀತಿ ಅಧ್ಯಾಯ 9ರಲ್ಲಿ ಬರುವಂತಹ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯದ, ಖಾಲಿ ಬಿಟ್ಟ ಸ್ಥಳಗಳು, ಪ್ರಶ್ನೋತ್ತರಗಳನ್ನು ತಿಳಿಸಿದ್ದೇನೆ. ಈ ವಿಡಿಯೋವನ್ನು ನಿಮ್ಮ ಗೆಳತಿಯೊಂದಿಗೆ ಹಂಚಿಕೊಳ್ಳಿರಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.